ನಮಸ್ತೆ ಸ್ನೇಹಿತರೆ, ಡಾಕ್ಯುಮೆಂಟರಿ ಸ್ಟೈಲ್ ಎಡಿಟಿಂಗ್ ಸೀರೀಸ್ಗೆ ಸ್ವಾಗತ. ಇದು ಮೊದಲನೇ ಎಪಿಸೋಡು ಈ ಸೀರೀಸ್ ನಲ್ಲಿ. ಇದರಲ್ಲಿ ನಾವು ಟೆಕ್ಸ್ಟ್ ಹೈಲೈಟ್ ಅನಿಮೇಷನ್ ಬಗ್ಗೆ ತಿಳ್ಕೊತೀವಿ. ಈ ತರದ ಅನಿಮೇಷನ್ ಬಂದು ಬೇಸಿಕಲಿ ನೀವು ಯಾವ್ದಾದ್ರು ಒಂದು ಆರ್ಟಿಕಲ್ ಅಲ್ಲಿ ಏನಾದ್ರು ಒಂದು ಓದ್ತೀರಾ ಅನ್ಕೊಳ್ಳಿ, ಅಲ್ಲಿ ಏನಾದ್ರು ಒಂದು ಹೈಲೈಟ್ ಮಾಡ್ಬೇಕು ನೀವು ಟೆಕ್ಸ್ಟ್ ಪರ್ಟಿಕ್ಯುಲರ್ ಆಗಿ, ಆ ತರದಕ್ಕೆ ಯೂಸ್ ಮಾಡ್ಬೋದು ಇದು. ಸೊ ಬೇಸಿಕಲಿ ಜನರಲ್ ಆಗಿ ಒಂದು ಟೆಕ್ಸ್ಟ್ ನ ನೀವು ಹೈಲೈಟ್ ಮಾಡಿ ತೋರಿಸ್ಬೇಕಂತ ಹೇಳಿದಾಗ ಅವಾಗ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಬನ್ನಿ ನೋಡೋಣ. ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕಿತ್ತು. ಈ ಟ್ಯುಟೋರಿಯಲ್ ಎಲ್ಲ ನನ್ಗೆ ಗೊತ್ತಿಲ್ಲ ಎಷ್ಟು ಲೆಂದಿ ಇರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಒಂದೊಂದು ಅನಿಮೇಷನ್ ಕೂಡ ಡಿಫ್ರೆಂಟ್ ಆಗಿರೋದು. ಕೆಲವೊಂದು ಕಮ್ಮಿ ಟೈಮ್ನಲ್ಲೇ ಹೇಳ್ಕೊಡ್ಬೋದು, ಕೆಲವೊಂದು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಆಗ್ಬೋದು. ಸೊ ಅದರ ತಕ್ಕನಂಗೆ ನಾನು ಈ ಸೀರೀಸ್ದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋ ಬೈ ಚಾನ್ಸ್ ಲೆಂದಿ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಸಪ್ರೇಟ್ ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇಲ್ಲ 30 ಮಿನಿಟ್ಸ್ 40 ಮಿನಿಟ್ಸ್ ಒಳಗಡೆನೆ ಆಗುತ್ತೆ ಅಂತ ಹೇಳಿದ್ರೆ ನಾನು ಒಂದೇ ವಿಡಿಯೋನಲ್ಲಿ ಇಡಕ್ಕೆ ಟ್ರೈ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನೋಡಿದಾಗ ಒಂದು ಫ್ಲೋನಲ್ಲಿ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಪ್ರತಿದಿನ ಒಂದೊಂದು ಪಾರ್ಟ್ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ವಿಡಿಯೋನಲ್ಲಿ ನಾನು ಏನೇನು ಆಸೆಟ್ಸ್ ಅಥವಾ ಫೈಲ್ಸ್ ಯೂಸ್ ಮಾಡ್ತೀನಿ ಅದು ನಾನು ಶೇರ್ ಮಾಡಲ್ಲ. ಯಾಕಂದ್ರೆ ಮೇ ಬಿ ನಿಮಗೆ ಗೊತ್ತಿರ್ಬೋದು, ಬೈ ಚಾನ್ಸ್ ನೀವು ನಂದು ಟ್ಯುಟೋರಿಯಲ್ಸ್ ಎಲ್ಲ ಏನಾದರೂ ನೋಡಿದ್ರೆ ಇಲ್ಲಿವರೆಗೂ, ನಾನು ಆದಷ್ಟು ನೀವೇ ಓನಾಗಿ ಟ್ರೈ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಒಂದು ಆಸೆಟ್ ಹುಡ್ಕೋದು ನಿಮಗೆ ಗೊತ್ತಿರಬೇಕು, ಅದು ಕೂಡ ಒಂದು ಕಲೆ. ಎಲ್ಲ ನಾನೇ ಪ್ರೊವೈಡ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಲರ್ನಿಂಗ್ ನಿಮಗೆ ಮಿಸ್ ಆಗುತ್ತೆ. ಸೊ ನನ್ಗೆ ಗೊತ್ತು, ಲೈಕ್ ಬೇರೆ ಯೂಟ್ಯೂಬ್ ಚಾನಲ್ ಅವರೆಲ್ಲ ಆಸೆಟ್ಸ್ ಎಲ್ಲ ಕೊಡ್ತಾರೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನಂತ ಹೇಳಿದ್ರೆ, ನೀವು ಕೂಡ ಟ್ರೈ ಮಾಡಿ ಆಸೆಟ್ ಹುಡ್ಕೋದು ಇದೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಎಡಿಟಿಂಗ್ಗೆ ಮೇಯ್ನ್ ಆಗಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಸ್ಟೆಪ್ಪು ಇದನ್ನು ಅಷ್ಟೇ, ರಿಸರ್ಚ್ ಮಾಡೋದು. ನಮ್ಗೆ ಏನೇನು ಆಸೆಟ್ ಬೇಕು ಅದೆಲ್ಲ ರಿಸರ್ಚ್ ಮಾಡೋದು ಗೊತ್ತಿರಬೇಕು. ತುಂಬ ಜನರಿಗೆ ಇದು ಗೊತ್ತಿರಲ್ಲ ಯಾವ ರೀತಿ ಹುಡ್ಕೋದು ಇದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಹುಡ್ಕೋ ರಿಸೋರ್ಸಸ್ ಲಿಂಕ್ಸ್ ಬೇಕಾದ್ರೆ ನಾನು ಶೇರ್ ಮಾಡಿರ್ತೀನಿ. ಅಗೇನ್ ಎಲ್ಲ ನಿಮಗೆ ಗೂಗಲ್ನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ ರಿಸೋರ್ಸಸ್ಗಳನ್ನ ಹುಡ್ಕೋದು. ಸೊ ಇದಿಷ್ಟು ಹೇಳ್ದ ಇವಾಗ ನೆಕ್ಸ್ಟು ಟ್ಯುಟೋರಿಯಲ್ ಮೇಲೆ ಫೋಕಸ್ ಮಾಡೋಣ. ಈ ಪರ್ಟಿಕ್ಯುಲರ್ ಸೀರೀಸ್ ಬಂದು 5 ವಿಡಿಯೋಸ್ ಸೀರೀಸ್ ಇರುತ್ತಿದ್ದು. ಸೊ ಇದರಲ್ಲಿ ಫಸ್ಟು ಆನಿಮೇಷನ್ ಬಂದು ಟೆಕ್ಸ್ಟ್ ಹೈಲೈಟರ್ ಆನಿಮೇಷನ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ನಾನೇನು ಮಾಡ್ತಿದ್ದೀನಿ, ಯಾವ ರೀತಿ ಆನಿಮೇಷನ್ ಬರುತ್ತೆ ಅಂತೆಲ್ಲ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಆನಿಮೇಷನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಟ್ ನಮಗೆ ಒಂದು ರೆಫರೆನ್ಸ್ ಇರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಇದೇ ಆನಿಮೇಷನ್ನ ಅಥವಾ ಸಿಮಿಲರ್ ಆನಿಮೇಷನ್ಸ್ನ ನಾವು ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇನ್ನೊಂದು, ಇದರಲ್ಲಿ ನಾನು ಕೆಲವೊಂದಷ್ಟು ಪ್ಲಗಿನ್ಸ್ ಎಲ್ಲ ನಾನು ಯೂಸ್ ಮಾಡಿದ್ದೀನಿ. ಬಟ್ ಅಗೇನ್ ಆ ಪ್ಲಗಿನ್ಸ್ ಇಲ್ದೇನೂ ಕೆಲಸ ಮಾಡ್ಬೋದು. ಪ್ಲಗಿನ್ ಯೂಸ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ ಅಷ್ಟೇ. ಸೊ ಅದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಮೇಜರ್ ಆಗಿ ನಾನು ಒಂದೇ ಪ್ಲಗಿನ್ ಯೂಸ್ ಮಾಡೋದು, ಮಿಸ್ಟರ್ ಆರ್ಸ್ ಅಂತ. ಅಗೇನ್ ಅದ್ರದ್ದು ಲಿಂಕ್ ಶೇರ್ ಮಾಡ್ತೀನಿ. ಈಸಿ ಸಿಂಪಲ್ ಆಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಅಗೇನ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಐ ಥಿಂಕ್ ಪ್ಲಗಿನ್ಸ್ ಅಂತಾನೆ ಸಪ್ರೇಟ್ ಒಂದು ವೀಡಿಯೋಸ್ ಹಾಕಿದ್ದೀನಿ, ಅದರಲ್ಲಿ ಇರುತ್ತೆ, ಹೋಗಿ ನೋಡಿ. ಆದರೆ ನಾನು ಎಲ್ಲಾದರೂ ಶೇರ್ ಮಾಡ್ತೀನಿ ಇಲ್ಲಿ. ಸೊ ಇದಿಷ್ಟು ಈ ಪರ್ಟಿಕ್ಯುಲರ್ ವಿಡಿಯೋ ಸೀರೀಸ್ನಲ್ಲಿ ನಾನು ಯೂಸ್ ಮಾಡ್ತಿರೋ ಅಂಥದ್ದು. ಈ ಸೀರೀಸ್ನಲ್ಲಿ ನಾನು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಅಂದರೆ ಫಸ್ಟು ಐಡಿಯೇಷನ್ ಪಾರ್ಟ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದಮೇಲೆ ಕ್ರಿಯೇಷನ್ ಪಾರ್ಟಿಗೆ ಹೋಗ್ತೀವಿ. ಸೊ ಬೇಸಿಕಲಿ ಫಸ್ಟು ಆ್ಯನಿಮೇಷನ್ನ ಯಾವುದಾದ್ರು ಒಂದು ಆ್ಯನಿಮೇಷನ್ ನೋಡಿದಾಗ ಯಾವ ರೀತಿ ಬ್ರೇಕ್ ಡೌನ್ ಮಾಡೋದು. ಸೊ ನಾವಿಲ್ಲಿ ಏನೇನು ಆ್ಯನಿಮೇಷನ್ಸ್ ನೋಡ್ತೀವಿ, ಅಲ್ಲಿ ಏನಾಗ್ತಿದೆ, ನಾಳೆ ದಿನ ನೀವು ಈ ಥರದ್ದು ವಿಡಿಯೋ ನೋಡಿದಾಗ ಹೇಗೆ ನೀವು ಬ್ರೇಕ್ ಡೌನ್ ಮಾಡಬೇಕು ಏನಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಹೇಗೆ ಆ್ಯನಿಮೇಷನ್ಸ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಫೈನಲ್ ರಿಸಲ್ಟ್ನ ನಾವು ಅಚೀವ್ ಮಾಡ್ತೀವಿ. ಸೊ ಈಗ ಫಸ್ಟು ಬ್ರೇಕ್ ಡೌನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾವುದೇ ವಿಡಿಯೋ ನೀವು ನೋಡುವಾಗ ಫಸ್ಟು ಮೈಂಡಲ್ಲಿ ಏನೇ ಯೋಚನೆ ಬರಬಾರ್ದು, ಸಿಂಪಲ್ ಆಗಿ ನೋಡ್ಬೇಕು ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಿ ಫಸ್ಟು. ಅದಾದಮೇಲೆ ಇಂಡಿವಿಜುವಲ್ ಆಗಿ ಒಂದೊಂದು ಎಲಿಮೆಂಟ್ನೇ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರಲ್ಲಿ ಆದರೆ ಫುಲ್ ಇನ್ನೂ ಬ್ರೇಕ್ ಡೌನ್ ಮಾಡಿಬಿಟ್ಟು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಬ್ರೇಕ್ ಡೌನ್ ಮಾಡಿ. ಈ ಥರ ಮಾಡಿದಾಗ ನಿಮಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಆ್ಯನಿಮೇಷನ್ಸು ತುಂಬ ಬೇಸಿಕ್ ಲೆವೆಲಲ್ಲೇ ಇರುತ್ತೆ. ಸಣ್ಣ ಸಣ್ಣ ಆ್ಯನಿಮೇಷನ್ಸು ಗ್ರೂಪ್ ಆಗಿ ನೋಡಿದಾಗ ಅಥವಾ ಒಟ್ಟಿಗೆ ನೋಡಿದಾಗ ನಮಗೆ ಸಖತ್ತಾಗಿದೆ ಅಥವಾ ಏನೋ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಈ ರೀತಿ ಫೀಲಿಂಗ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಫಸ್ಟು ಈ ಆ್ಯನಿಮೇಷನ್ ನೋಡೋಣ. ಸೊ ಫಸ್ಟು ನೋಡಿದ ತಕ್ಷಣ ಅಗೇನ್ ಮೇ ಬಿ ನಿಮ್ಗೆ ಅನ್ಸ್ಬೋದು, ಆ್ಯನಿಮೇಷನ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಫೈನ್, ಅದು ಪರವಾಗಿಲ್ಲ. ಜನರಲ್ ಆಗಿ ನೋಡಿದಾಗ ಅದೇ ರೀತಿ ಫೀಲಿಂಗ್ ಬರುತ್ತೆ ಬಿಗಿನಿಂಗ್ ಸ್ಟೇಜಸಲ್ಲಿ ಇರುವಾಗ. ನೆಕ್ಸ್ಟು ಆ್ಯಸ್ ಅ ಡಿಸೈನರ್ ಅಥವಾ ಎಡಿಟರ್ ಆಗಿಬಿಟ್ಟು ನೀವೇ ನೆಕ್ಸ್ಟ್ ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ ಏನೇನು ಆಗ್ತಿದೆ ಅದರಲ್ಲಿ, ಯಾಕಿದು ಚೆನ್ನಾಗಿದೆ, ಈ ಥರ ಅನಲೈಸ್ ಮಾಡ್ತಾ ಹೋಗಬೇಕು. ಇವಾಗ ಇಲ್ಲಿ ನಾವು ನೋಡಿದಾಗ ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನು ಫಸ್ಟು ಬ್ರೇಕ್ ಡೌನ್ ಮಾಡಬೇಕು. ಆಮೇಲೆ ಆ ಎಲಿಮೆಂಟ್ಸ್ನ ಇನ್ನೂ ಫರ್ದರ್ ಬ್ರೇಕ್ ಡೌನ್ ಮಾಡೋಕ್ಕಾಗತ್ತಾ ಆ್ಯನಿಮೇಷನ್ಸ್ನ ಅಂತ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾವು ನೋಡಿದಾಗ ಫಸ್ಟು ಒಂದು ಬ್ಯಾಕ್ಗ್ರೌಂಡ್ ಇದೆ, ಆಮೇಲೆ ಮುಂದೆ ಒಂದು ಆಬ್ಜೆಕ್ಟ್ ಆನಿಮೇಟ್ ಆಗ್ತಿದೆ. 2 ಮೇಜರ್ ಎಲಿಮೆಂಟ್ಸ್ ನಮ್ಗೆ ಸಿಕ್ತು, ಬ್ಯಾಕ್ಗ್ರೌಂಡ್ ಒಂದು
ಮುಂದೆ ಒಂದು ನ್ಯೂಸ್ ಪೇಪರ್ ಇದೆ. ಇವಾಗ ನಾವು ಬರೀ ನ್ಯೂಸ್ ಪೇಪರ್ ಮೇಲೆ ಫೋಕಸ್ ಮಾಡೋಣ. ಸೊ ಇವಾಗ ಅಬ್ಸರ್ವ್ ಮಾಡಿದ್ರೆ ಬರೀ ಪೇಪರ್, ಏನು ಆ್ಯನಿಮೇಷನ್ ಆಗ್ತಿಲ್ಲ, ಪೇಪರ್ನಲ್ಲಿ ಏನೇನು ಆಗ್ತಿದೆ ಅದನ್ನು ಮಾತ್ರ ನಾವು ಫೋಕಸ್ ಮಾಡ್ತಿದ್ವಿ. ಸೊ ಪೇಪರ್ ಇದೆ, ಪೇಪರ್ನಲ್ಲಿ ಈ ಥರ ಒಂದು ಕಲರ್ಡ್ ಲೈನು ಲೆಫ್ಟಿಂದ ರೈಟ್ ಸೈಡ್ ಹೋಗ್ತಾ ಇದೆ. ಸೊ ಸಿಂಪಲ್ ಆ್ಯನಿಮೇಷನ್. ಅಗೇನ್ ಇದನ್ನು ನೀವು ಹಲವಾರು ರೀತಿ ಮಾಡ್ಬೋದು. ಒಂದು ಸಾಲಿಡ್ ಲೇಯರ್ನ ಅಥವಾ ಒಂದು ಶೇಪ್ ಲೇಯರ್ನ ಈ ರೀತಿ ಬರ್ಕೊಂಬಿಟ್ಟು ಅದಕ್ಕೆ ಲೀನಿಯರ್ ವೈಪ್ ಟ್ರಾನ್ಸಿಷನ್ ಹಾಕ್ಬೋದು, ಇಲ್ಲಾಂದರೆ ಒಪಾಸಿಟಿ ಆ್ಯನಿಮೇಷನ್ಸ್ ಏನಾದ್ರು ಕೊಡ್ಬೋದು, ಇಲ್ಲಾಂದರೆ ಒಂದು ಮಾಸ್ಕ್ ಕ್ರಿಯೇಟ್ ಮಾಡ್ಬೋದು. ಬ್ರಷ್ ಸ್ಟ್ರೋಕ್ ನೀವು ತೊಗೊಂಡು ಅದಕ್ಕೆ ಒಂದು ಮಾಸ್ಕ್ ಆ್ಯನಿಮೇಷನ್ ನೀವು ಕೊಡ್ಬೋದು. ಎಷ್ಟೊಂದು ರೀತಿ ಇದೆ ಮಾಡೋಕ್ಕೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಫಾಲೋ ಮಾಡ್ಬೋದು. ಔಟ್ಪುಟ್ ಬರಬೇಕಷ್ಟೆ. ಸೊ ಇದೇ ಮೆಥಡ್ ಕರೆಕ್ಟು, ಅದೇ ಮೆಥಡ್ ಕರೆಕ್ಟು, ಆ ಥರದ್ದೆಲ್ಲ ಏನಿಲ್ಲ. ಸೊ ಇದು ಫಸ್ಟ್ ಬ್ರೇಕ್ ಡೌನ್. ಪೇಪರ್ ಇದೆ, ಟೆಕ್ಸ್ಟ್ ಇದೆ, ಅದಕ್ಕೆ ಒಂದು ಕಲರ್ನ ಹಾಕಿಬಿಟ್ಟು ಹೈಲೈಟ್ ಮಾಡಿದ್ದೀವಿ. ಅಗೇನ್ ಇದು ಹೇಗೆ ಕಲರು ಟೆಕ್ಸ್ಟು ಕಾಣಿಸ್ಬೇಕು, ಕಲರು ಕಾಣಿಸ್ಬೇಕಂದ್ರೆ ಬ್ಲೆಂಡ್ ಮೋಡ್ಸ್ನ ಯೂಸ್ ಮಾಡ್ತೀವಿ ನಾವು ಅಷ್ಟೇ. ಇಲ್ಲಾಂದರೆ ನೀವು ಒಪಾಸಿಟಿನ ಕಮ್ಮಿ ಮಾಡ್ಕೋಬೋದು. ಅಲ್ಲೂ ಬೇರೆ ಬೇರೆ ಮೆಥಡ್ಸ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಪೇಪರಲ್ಲಿರೋ ಆ್ಯನಿಮೇಷನ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಆ್ಯನಿಮೇಷನ್ ಏನು, ಈ ಪೇಪರ್ಗೆ ಆ್ಯನಿಮೇಷನ್ ಮಾಡಿದ್ದಾರೆ. ಸೊ ಇದನ್ನು ಏನು ಮಾಡಿದ್ದಾರೆ, ಫಸ್ಟು ನಮಗೆ ಇದು ಸ್ಲ್ಯಾಂಟಾಗೆಲ್ಲ ಕಾಣಿಸ್ತಾ ಇದೆ. ಸ್ಲ್ಯಾಂಟಾಗೆಲ್ಲ ಕಾಣಿಸೋದು ನಮಗೆ 3D ಲೇಯರ್ಸ್ನಲ್ಲಿ ವರ್ಕ್ ಮಾಡಿದಾಗ. 2D ಲೇಯರ್ನಲ್ಲಿರುವಾಗ ಏನಾಗುತ್ತೆ, ನಮಗೆ ಬರೀ ರೊಟೇಷನಲ್ಲಿ ನಮಗೆ ಬರೀ ಕ್ಲಾಕ್ ವೈಸ್ ಇಲ್ಲ ಕೌಂಟರ್ ಕ್ಲಾಕ್ ವೈಸ್ ಆ ಥರದ್ದು ಮಾತ್ರ ರೊಟೇಷನ್ ಸಿಗುತ್ತೆ. ಈ ಥರ ಟಿಲ್ಟು ಇದೆಲ್ಲ ನಮಗೆ 3Dನಲ್ಲೇ ಸಿಗೋದು. ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ಈ ಪರ್ಟಿಕ್ಯುಲರ್ ಪೇಪರ್ ಏನು ಆ್ಯನಿಮೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ ಅದನ್ನು 3D ಕನ್ವರ್ಟ್ ಮಾಡಬೇಕು. 3D ಕನ್ವರ್ಟ್ ಮಾಡಾದ್ಮೇಲೆ ಈ ರೀತಿ ಒಂದು ಆ್ಯನಿಮೇಷನ್, ಅಗೇನ್ ಇದು ಕಸ್ಟಮ್ ಆ್ಯನಿಮೇಷನ್. ಸೊ ಎಲ್ಲೆಲ್ಲಿ ಹೈಲೈಟ್ ಆಗುತ್ತೆ ಆ ಪೋರ್ಷನ್ನ ಮಾತ್ರ ಝೂಮ್ ಮಾಡಿ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಇದು ಸೆಕೆಂಡ್ ಬ್ರೇಕ್ ಡೌನ್ ಆಯಿತು. ಫಸ್ಟ್ ಬ್ರೇಕ್ ಡೌನು ಹೈಲೈಟ್ ಮಾಡಿದ್ದಾರೆ, ಅದು ಹೇಗೆ ಮಾಡಬೇಕಂತ ಗೊತ್ತಾಯಿತು. ಸೆಕೆಂಡ್ ಬ್ರೇಕ್ ಡೌನು ಪೇಪರ್ ಆ್ಯನಿಮೇಷನ್ 3D ಕನ್ವರ್ಟ್ ಮಾಡಿಕೊಂಡು ಆ್ಯನಿಮೇಷನ್ ಮಾಡಬೇಕು. ಸೆಕೆಂಡ್ ಈ ಸ್ಮೂತಾಗಿ ಬರೋದು ಅದೆಲ್ಲ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಸೊ ಸ್ಮೂತ್ ಬರೋದಾರ ನೀವು ಈಸಿ ಔಟ್ ಗ್ರಾಫ್ ಎಡಿಟರ್ ಜೊತೆ ಆಟ ಆಡಿದ್ರೆ ನಿಮಗೆ ಆರಾಮಾಗಿ ಸಿಗುತ್ತದು. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಒಂದು ಡ್ರಾಪ್ ಶಾಡೋ ಕೂಡ ಕೊಟ್ಟಿದ್ದಾರೆ ಅವರು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಸೊ ಅಗೇನ್ ಇದು ಕೂಡ ಈಸಿ, ನಿಮಗೆ ಡ್ರಾಪ್ ಶಾಡೋ ಎಫೆಕ್ಟ್ ಸಿಗುತ್ತೆ, ಅಲ್ಲಿಂದ ಕೂಡ ಅಪ್ಲೈ ಮಾಡ್ಬೋದು. ಇದಿಷ್ಟು ಫಸ್ಟ್ ಎಲಿಮೆಂಟು, ಪೇಪರ್ ಎಲಿಮೆಂಟ್ ಬಗ್ಗೆ. ಆ್ಯಂಡ್ ಇದೆಲ್ಲ ಆ್ಯನಿಮೇಷನ್ ನೀವು ಈ ರೀತಿ ಅಬ್ಸರ್ವ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ, ಓ ಇಷ್ಟೇ ಸಿಂಪಲಾಗಿ ಮಾಡಿದ್ದಾರೆ, ಇದು ನಾನು ಮಾಡ್ಬೋದು, ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವಾಗ ಬ್ಯಾಕ್ಗ್ರೌಂಡಿಗೆ ಬಂದರೆ ಇಲ್ಲೇನಾಗ್ತಿದೆ, ಒಂದು ಪೇಪರ್ ಕ್ರಂಪಲ್ಡ್ ಪೇಪರ್ ಮೂವ್ಮೆಂಟ್ ಥರದ್ದು ಒಂದು ಆ್ಯನಿಮೇಷನ್ ತೊಗೊಂಡಿದ್ದಾರೆ. ಆ್ಯಂಡ್ ಇದು ಬರೀ ಬ್ಯಾಕ್ಗ್ರೌಂಡ್ ಮೇಲೆ ಅಪ್ಲೈ ಆಗಿಲ್ಲ. ಸೊ ಇದು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ನ್ಯೂಸ್ ಪೇಪರ್ ಮೇಲೆ ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇದರಿಂದ ಏನು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ವಿಡಿಯೋ ಏನು ಯೂಸ್ ಮಾಡಿದ್ದಾರೆ ಅದನ್ನು ಮೇಲ್ಗಡೆ ಓವರ್ಲೇ ಥರ ಹಾಕಿದ್ದಾರೆ. ಅಂದರೆ ಮೇಲೆ ಹಾಕ್ಬಿಟ್ಟು ಒಂದು ಬ್ಲೆಂಡಿಂಗ್ ಮೋಡ್ ಏನಾದರೂ ಯೂಸ್ ಮಾಡಿದ್ದಾರೆ. ಸೊ ದಟ್ ಎಲ್ಲ ವಿಡಿಯೋ ಮೇಲೂ ಬೀಳುತ್ತಿದ್ದು, ಬರೀ ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ನಿಮಗೆ ಬ್ಯಾಕ್ಗ್ರೌಂಡ್ ಬಗ್ಗೆ. ಅಗೇನ್ ಇಲ್ಲಿ ನೀವು ನೋಡ್ಬೋದು, ಸೊ ಇಲ್ಲಿ ನೋಡಿದ್ರೆ ಒಂದು ವೈಟ್ ಡಾಟ್ ಎಲ್ಲ ಬಂದಿದೆ ಅಲ್ವಾ. ಸೊ ಇದೆಲ್ಲ ಅಂದರೆ ಒಂದು ಯಾವುದೋ ಒಂದು ಫಿಲ್ಮ್ ಗ್ರೈನು ಆ ಥರದ್ದು ಏನಾದರೂ ಒಂದು ಯೂಸ್ ಮಾಡಿರ್ಬೋದು ಇದರಲ್ಲಿ. ಅಷ್ಟು ಡೀಟೇಲಾಗಿ ನಿಮಗೆ ಫಸ್ಟ್ ಟೈಮಲ್ಲೇ ಗೊತ್ತಾಗಲಿ ಅಂದರೆ ಪರವಾಗಿಲ್ಲ. ಅಟ್ಲೀಸ್ಟ್ 100%ಅಲ್ಲಿ ಒಂದು 70% ಆದರೂ ನಿಯರ್ ಬೈ ರಿಸಲ್ಟ್ಸ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ, ಅಟ್ಲೀಸ್ಟ್ ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗವರೆಗೂ ನಾವು ಅನಲೈಸ್ ಮಾಡಿರೋದ್ರಲ್ಲಿ ಏನು ತಿಳಿತು ನಮಗೆ, ಬ್ಯಾಕ್ಗ್ರೌಂಡಲ್ಲಿ ಒಂದು ಮೇ ಬಿ ವೈಟ್ ಸಾಲಿಡ್ ಏನೋ ಹಾಕ್ಕೊಂಡಿರ್ತಾರೆ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಓವರ್ಲೇ ಹಾಕಿದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಏನಾದರೂ ಒಂದು ಇರಬೇಕಲ್ಲ ಅದಕ್ಕೋಸ್ಕರ. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ವೈಟ್ ಸಾಲಿಡ್ ಇರುತ್ತೆ, ಅದ್ರ ಮೇಲೆ ಈ ಥರದ್ದು ಒಂದು ಕ್ರಂಪಲ್ಡ್ ಪೇಪರ್ದು ಓವರ್ಲೇನ ಆ್ಯನಿಮೇಷನ್ ಓವರ್ಲೇನ ತೊಗೊಂಡು ಹಾಕಿದ್ದಾರೆ. ಮುಂದೆ ಕಾಣಿಸ್ತಿರೋ ಎಲಿಮೆಂಟ್ಸ್ ಬಂದುಬಿಟ್ಟು ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದಾರೆ, ಅದಕ್ಕೆ ಒಂದು ಟೆಕ್ಸ್ಟ್ನ ಹೈಲೈಟ್ ಮಾಡುವಂಥ ಒಂದು ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಅಗೇನ್ ಸಿಂಪಲ್ ಶೇಪ್ ಲೇಯರ್ನಲ್ಲಿ ಮಾಡ್ಬೋದು, ಇಲ್ಲಾಂದರೆ ಒಂದು ಬ್ರಷ್ ಸ್ಟ್ರೋಕ್ ತೊಗೊಂಡು ಮಾಸ್ಕ್ ಆ್ಯನಿಮೇಷನು ಇಲ್ಲ ಲೀನಿಯರ್ ವೈಪು ಈ ಥರ ಬೇರೆ ಬೇರೆ ಆ್ಯನಿಮೇಷನ್ಸಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು 3D ಕನ್ವರ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸಿಂಪಲ್ ಆ್ಯನಿಮೇಷನ್ ಮೂಮೆಂಟ್ನ ಕೊಟ್ಟಿದ್ದಾರೆ. ಇದಿಷ್ಟೇ ಮಾಡಿರೋದವರು. ಇದು ಈ ಪರ್ಟಿಕ್ಯುಲರ್ ವಿಡಿಯೋನ ಬ್ರೇಕ್ ಡೌನ್ ಮಾಡೋ ರೀತಿ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದರೆ ನಮಗೆ ಇಲ್ಲಿ ಬ್ಲರ್ ಕೂಡ ಕಾಣಿಸ್ತಾ ಇದೆ. ಸೊ ಎಲ್ಲಿ ಹೈಲೈಟ್ ಆಗ್ತಿದೆ ಅಲ್ಲಿ ಸ್ವಲ್ಪ ಫೋಕಸ್ ಇದೆ. ಐ ಥಿಂಕ್ ಇದು ಫುಲ್ನಲ್ಲಿ ಇಡೋವಾಗ ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀಜನ್ಸ್ ಎಲ್ಲ ಬ್ಲರ್ ಆಗಿದೆ, ಇಲ್ಲಿ ನಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಬಂದಾಗ ಸೇಮ್ ಇಲ್ಲಿ ಎಲ್ಲಿ ಹೈಲೈಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಫೋಕಸ್ ಆಗ್ತಿದೆ, ಬೇರೆ ಕಡೆ ಎಲ್ಲ ಬ್ಲರ್ ಆಗ್ತಿದೆ. ಇದು ನೀವು ಅಗೇನ್ 2-3 ರೀತಿ ಇದನ್ನು ಅಚೀವ್ ಮಾಡ್ಬೋದು. ಒಂದು ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇನ್ನೊಂದು ನಾರ್ಮಲ್ ನೀವು ಗಾಷಿಯನ್ ಬ್ಲರ್ ಅದಿದು ಏನಾದ್ರು ಬ್ಲರ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಿಮಗೆ ಕ್ಯಾಮ್ರಾ ಎಲ್ಲ ಯೂಸ್ ಮಾಡೋಕ್ಕೆ ಅಷ್ಟು ಬರಲ್ಲ ಅಂತ ಹೇಳಿದ್ರೆ. ಸೊ ಫೈನ್,
ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡ್ಬೋದು. ಸೊ ಇದಿಷ್ಟು ಈ ಪರ್ಟಿಕ್ಯುಲರ್ ಆ್ಯನಿಮೇಷನ್ದು ಬ್ರೇಕ್ ಡೌನು. ನೆಕ್ಸ್ಟ್ ನಾವು ಹೇಗೆ ಇದನ್ನು ಆ್ಯನಿಮೇಟ್ ಮಾಡೋದು ಅನ್ನೋದನ್ನು ನೋಡೋಣ.